ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಹಿಮಜಾವಿನ ಪ್ರಾರ್ಥನೆಯಲ್ಲಿ ಓದಿದ 4ನೇ ದಿವಸದ ಉಪವಾಸ ಪ್ರಾರ್ಥನೆಯ ಒಂದು ಪ್ರಾರಂಭದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಬರುವುದಕ್ಕೆ ಕರ್ತನ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇತನ ದಿವಸ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಉಪವಾಸದ 3ನೇ ಹಂತಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಹಲ್ಲೆಲೂಯ. ಉಪವಾಸವನ್ನ ಇನ್ನು ಗಟ್ಟಿಯಾಗಿ ಮಾಡುವಂತ ಒಂದು ಸಂದರ್ಭ. ಹಲ್ಲೆಲೂಯ. ಪ್ರಾರಂಭದಲ್ಲಿ ಎಲ್ಲ, ಅಂತ್ಯದಲ್ಲಿ ನಮಗೆ ಬಲ ಹೆಚ್ಚಾಗಿರ್ಬೇಕು. ಆ ಬಲ ಕ್ಷೀಣವಾಗಿರೋದ್ರೆ ಸೈತನು ನಿಮ್ಮನ್ನೆಲ್ಲ ಡೈವರ್ಟ್ ಮಾಡಿದ್ದಾನೆ. ಇವತ್ತಿನ ದಿವಸ ನಮ್ಮ ಕರ್ತನ ಕಡೆಗೆ ನಮ್ಮ ಮನಸ್ಸನ್ನ ತಿರುಗಿಸೋಣ. ಹಲ್ಲೆಲೂಯ. ನೋಡ್ರಿ, ಯಾವ್ದಾದ್ರು ಒಂದು ಈಗ ಈ ಕರ್ಫ್ಯೂ ಅಥವಾ ಆ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಪರಿಸ್ಥಿತಿ, ಬೆಳಿಗ್ಗೆ 9 ರಿಂದ 10 ಟೈಮ್ ಕೊಡ್ತಾರೆ. ಆ ಸಮಯದಲ್ಲಿ ನೀವೆಲ್ಲ ದಿನಸಿ ಅದು ಇದು ಅಂತ ತಗೊಬನ್ನಿ ಅಂತ ಅನ್ಕೊಂಡ್ರಿ. ಸೊ ಆ ಸಮಯದಲ್ಲಿ ಜನ ಹೆಂಗ್ ಓಡಾಡ್ತಿರ್ತಾರೆ ಅಂತಂದ್ರೆ, ಹಾಲು, ಮೊಸರು ಮತ್ತೆ ಟೀ ಪುಡಿ ಇದಕ್ಕೇನೆ ಜೀವ ಹೋಗತ್ತಾರೆ. ಈ ಬ್ಲಡ್ ತಗೊಂಡ್ ಬರಕ್ಕೆ ಓಡಾಡ್ತಾರೆ ನೋಡಿ, ಆ ರೀತಿಯಲ್ಲಿ ಓಡಾಡ್ತಿರ್ತಾರೆ. ಇನ್ನೇನ್ ಟೀ ಕುಡದೆ ಇದ್ರೆ, ಹಾಲು ಕುಡದೆ ಇದ್ರೆ ಜೀವನ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಗುದ್ದಾಡ್ಕೊಂಡು ಎಷ್ಟು ಹಣ ಆದ್ರೂ ಖರ್ಚಾದ್ರೂ ಪರವಾಗಿಲ್ಲ ಕೊಟ್ಟು ಅದನ್ನ ತಗೊಳ್ಳುವಂತ ಪರಿಸ್ಥಿತಿ. ಯಾಕಂದ್ರೆ ಮಂಗಳೂರು ಪಟ್ಟಣದಲ್ಲಿ ಒಂದ್ಸರಿ ಕರ್ಫ್ಯೂ ಆಗಿತ್ತು. ಕರ್ಫ್ಯೂ ಆದಂತ ಸಂದರ್ಭದಲ್ಲಿ 1 ಗಂಟೆ ಟೈಮು ಅಂತ ಅನ್ಕೊಂಡು ಯಾವಾಗ ಜನಗಳಿಗೆ ಗೊತ್ತಾಯ್ತು ಏನ್ 1 ಗಂಟೆ ನಂತರ ಜೀವ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡಿದ್ರು. ಏನೇನೋ ವಸ್ತುಗಳನ್ನ ಮನೆಗೆ ತಂದು ವಸ್ತುಗಳನ್ನ ಹಾಕಿದ್ರೆ ಇದು ಬೇಕೋ ಬೇಡವಂತ ಯೋಚನೆ ಮಾಡಿಲ್ಲ, ಏನಕ್ಕಾದ್ರೂ ಬೇಕಾಗುತ್ತೆ, ಏನಾದ್ರೂ ತಿನ್ಸಾಯಣ ಅನ್ನೋ ರೀತಿಯಲ್ಲಿ ಆ ರೀತಿ ತಂದು ಹಾಕಿದ್ರು. ಸೊ ಅದೇ ರೀತಿಯಲ್ಲಿ ಬೇರೆ ಈ ಕೊನೆಯ ಘಟ್ಟ ಇದೆಯಲ್ಲ ಉಪವಾಸ, ದೇವರ ಸನ್ನಿಧಾನದಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಇರುವಂತ ಸ್ಥಿತಿಯಾಗಿದೆ. ಕರ್ತನ ಸನ್ನಿಧಾನದಲ್ಲಿ ನಾವು ಮೊಣಕಾಲೂರಿ ಪರಲೋಕದಿಂದ ಏನೇನು ಹೊಂದಿಕೊಳ್ಳಬೇಕು ಅದನ್ನ ಹೊಂದಿಕೊಳ್ಳುವುದಾದ್ರೆ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಮೊಣಕಾಲೂರಿ ಕರಗಳನ್ನು ಎತ್ತಿ ಕರ್ತನ ನಾಮದಲ್ಲಿ ನಾವು ಕೇಳಿಕೊಳ್ಳುವುದಾದ್ರೆ ಕರ್ತನು ನಮಗೆ ಅವಶ್ಯವಾದ ಆತನ ಚಿತ್ತದ ಪ್ರಕಾರವಾಗಿರುವಂತಹ ಎಲ್ಲಾ ಪ್ರಾರ್ಥನೆಗಳಿಗೆ ಆತನ ಉತ್ತರವನ್ನ ಕೊಡುವಾತನಾಗಿದ್ರೆ. ಹಲ್ಲೆಲೂಯ. ಅನೇಕ ವಿಚಾರಗಳು ನಮಗೆ ಬೇಡದೆ ಇರಬಹುದಾದ್ರೆ ಅನೇಕರ ನಿವೇದನೆಗಳು ನಮ್ಮ ಕಣ್ಣ ಮುಂದೆ ಇದೆ ಪ್ರಿಯರೇ. ಈ ಉಪವಾಸದ ಒಳಗಡೆ ಅವರು ಸ್ವಸ್ಥರೇ ಆಗಬೇಕು, ಈ ಉಪವಾಸದ ಒಳಗಡೆ ಅವರು ಬಿಡುಗಡೆ ಆಗಬೇಕು, ಈ ಉಪವಾಸದ ಒಳಗಡೆ ಕರ್ತನ ದೊಡ್ಡ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಆಗಬೇಕು ಅನ್ನೋದನ್ನ ತವಕ ನಮ್ಮಲ್ಲಿ ಇರುವುದಾದ್ರೆ ನಮ್ಮ ಪ್ರಾರ್ಥನೆ ಹೆಚ್ಚಾಗ್ತದೆ. ಹಲ್ಲೆಲೂಯ. ನಮ್ಮ ಸ್ತುತಿ ಹೆಚ್ಚಾಗುತ್ತದೆ. ನಮ್ಮ ಹೃದಯದ ಅಂತರಾಳದ ಕಣ್ಣೀರಿನಿಂದ ಮೊರೆ ಅದು ಹೆಚ್ಚಾಗುವಂತದಾಗಿದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ನಮ್ಮ ಸತ್ಯವೇದನ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ಲೂಕನ ಸುವಾರ್ತೆ 19ನೇ ಅಧ್ಯಾಯ 37ರಿಂದ 40 ವಚನಕ್ಕೆ ತಿರುಗಿಸೋಣ. ವಾಕ್ಯ ಈ ರೀತಿಯಲ್ಲಿ ಹೇಳ್ತಾರೆ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 37ರಿಂದ 40. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆಯ ಮರದ ಗುಡ್ಡದಿಂದ, ಆತನಂದ್ರೆ ಯಾರು? ಯೇಸು ಕ್ರಿಸ್ತನು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂಬ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕರೇ, ನೀನು ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸವಲ್ಲನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಕಲ್ಲಿನ ವಿಚಾರವಲ್ಲ ಮಾಡ. ಈ ಸಂದರ್ಭವನ್ನ ಹಿನ್ನೆಲೆಯನ್ನ ನಾವು ಧ್ಯಾನ ಮಾಡೋದಾದ್ರೆ, ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಆಗ್ತಿದ್ದಾನೆ. ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶವಾಗುವಾಗ ಅಲ್ಲಿ ಏನೇ ಹೇಳಿದೆ, ಎಣ್ಣೆ ಮರದ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಕಾರ್ಯಗಳ ವಿಷಯದಲ್ಲಿ, ಅಂದ್ರೆ ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಆತನು ಬರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಟ್ಟೆಗಳನ್ನ ತೆಗೆದು ಹಾಕ್ತಾ ಇದ್ದಾರೆ. ಗರಿಗಳನ್ನ ಎತ್ತಿ ಕರ್ತನಿಗೆ ಹೊಸನ್ನ ಎಂದು ಜೋರಾಗಿ ಹೇಳ್ತಾ ಇದ್ದಾರೆ.
ಆ ಸಮಯದಲ್ಲಿ ನೋಡುವಾಗ, ಗಮನಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಿನ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಹಲ್ಲೆಲೂಯಾ. ಅಲ್ಲಿ ತಾವು ಕಂಡಿದ್ದ ಎಲ್ಲಾ ಮಹತ್ಕಾರ್ಯಗಳ ವಿಷಯಗಳಲ್ಲಿ, ಅಂದ್ರೆ ಅಲ್ಲಿ ಯಾವುದೇ ಅದ್ಭುತ ನಡೀಲಿಲ್ಲ. ಆತನ ಪಟ್ಟಣವನ್ನ ಪ್ರವೇಶ, ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಪ್ರವೇಶವಾಗುವಾಗ ಅಲ್ಲಿ ಯಾವುದೋ ಅದ್ಭುತ ನಡೆದಿಲ್ಲ. ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ತಾವು ಕಂಡಂತ ಅಷ್ಟರವರೆಗೆ ಕಂಡಂತ ಅದ್ಭುತಗಳನ್ನ, ಮಹತ್ಕಾರ್ಯಗಳನ್ನ ನೆನೆಸಿ ಏನ್ ಮಾಡ್ತಿದ್ದಾರೆ, ಕರ್ತನ ಹೆಸರಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಿನ ಲೋಕದಲ್ಲಿ ಮಹಿಮೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಕಣ್ಣ ಮುಂದೆ ಅದ್ಭುತವನ್ನ ನಡೆಯದೇ ಹೋದರೂ ಕೂಡ, ನಮಗೆ ಇಷ್ಟು ದಿನಗಳ ತನಕ ಅದ್ಭುತ ಮಾಡಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಅಂತ ಅವರು ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆ ಕಷ್ಟಗಳು, ನೋವುಗಳು, ಬಾಧೆಗಳು ಈ ಸಂದರ್ಭದಲ್ಲಿ ಬಂದಿರಬಹುದು. ಆದ್ರೆ ಅದನ್ನ ನೆನೆಸಿ ನಾವು ಕಳೆದ ವಿಚಾರಗಳನ್ನ ಮರೆತು ಕೂತರೆ ನಾವು ಕೃತಜ್ಞತಾಹೀನರಾಗ್ತೇವೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಎಂತೆಂತ ಇಕ್ಕಟ್ಟುಗಳು ಬಂದವು ಪ್ರೇರೆ, ಎಂತೆಂತ ವೇದನೆಗಳು ಬಂದವು, ಎಂತೆಂತ ಬಾಧೆಗಳು ಬಂದವು. ನಮಗೆ ಹೆಂಗ ಅನ್ಸುತ್ತಂದ್ರೆ, ನಾನು ಸತ್ರೆ ಒಳ್ಳೇದಲ್ವಾ, ಯಾಕೆ ಇದನ್ನೆಲ್ಲ ನೋಡಿ ನಾನು ಬದುಕಬೇಕು ಅನ್ನೋ ರೀತಿಯ ಒಂದು ಪರಿಸ್ಥಿತಿಗಳು ನಮಗೆ ಎದುರಾಗಿರ್ಬೋದು. ಎಷ್ಟು ಮಧ್ಯರಾತ್ರಿಗಳಲ್ಲಿ ನಾವು ಮಲಗದೆ ಇರುವಂತ ಪರಿಸ್ಥಿತಿಗಳಿರ್ಬೋದು. ಆದ್ರೆ ಕರ್ತನು ಬೆಳಗಾಗುವಾಗ ಅದ್ಭುತವನ್ನ ಮಾಡಿ ಆತನು ಮಹಿಮೆ ಹೊಂದಿದ್ದಾನೆ, ನಮಗೂ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಕಡೆಯ ಉಪವಾಸದ ಈ ಉಳಿದ ದಿನಗಳಲ್ಲಿ ನಾವು ಕರ್ತನಿಗೆ ಮಾಡಬೇಕಾದಂತ ಸ್ತೋತ್ರ ಏನು? ಇದುವರೆಗೂ ನನ್ನನ್ನ ನಡೆಸಿದ ದೇವರೇ, ಇದುವರೆಗೂ ನನ್ನನ್ನ ಕರ್ತನೆ ಬಲಪಡಿಸಿದ ದೇವರೇ, ಇದುವರೆಗೂ ನನ್ನನ್ನು ನಿಲ್ಲಿಸಿದ ದೇವರೇ, ನಿನಗೆ ಸ್ತೋತ್ರ, ನಿನಗೆ ಘನ, ನಿನಗೆ ಮಹಿಮೆ ಕೊಂಡಾಟವಾಗುವುದಾಗಲಿ. ಹಲ್ಲೆಲೂಯಾ. ಯಾವಾಗ ಇದನ್ನು ನಾವು ಮಾಡುತ್ತೇವಲ್ಲ, ಪರಲೋಕದ ಬಾಗಿಲಿನ ಬೀಗ ಕೀಲಿಕೆ ಇಲ್ಲದೆ ಹೊಡೆದೋಗುತ್ತೆ. ಬೀಗ ಕೀಲಿಕೈ ಇಲ್ಲದೆ ಹೊಡೆದೋಗುತ್ತೆ. ಯಾಕಂತಂದ್ರೆ ಕೀಲಿಕೈ ಇಲ್ಲದೆ ಯಾಕೆ ಹೊಡೆದೋಗುತ್ತೆ ಅಂತಂದ್ರೆ, ಪರಲೋಕದ ಬಾಗಿಲ ಆ ಕಡೆ, ಆ ಸೈಡ್ ಇಂದ ನಮ್ಮನ್ನ ಮುಟ್ಟುವುದಕ್ಕೆ ಅದ್ಭುತ ಅದು ಬಾಗಿಲಿಗೆ ಹೊಡಿತಾ ಇರುತ್ತೆ. ಹಲ್ಲೆಲೂಯಾ. ಬಾಗಿಲಿಗೆ ಹೊಡೆಯುವಂತ ಸಮಯದಲ್ಲಿ ಯಾರು ಕೀಲಿಕೈ ಓಪನ್ ಮಾಡಿ ನೋಡೋದಿಲ್ಲ, ಬಾಗಿಲನ್ನ ತುಳಿದು ಒಳಗಡೆ ಬರ್ತಾರೆ, ನುಗ್ಗಿ ಒಳಗಡೆ ಬಂದಿ. ಅದೇ ರೀತಿಯಲ್ಲಿ ಅದ್ಭುತ ಮಹತ್ಕಾರ್ಯಗಳು, ಸೂಚಕ ಕಾರ್ಯಗಳು, ಬಿಡುಗಡೆಗಳು ನಿಮ್ಮನ್ನ ಸ್ಪರ್ಶಿಸುವುದಕ್ಕೆ, ನಿಮಗೆ ಕೊಡುವುದಕ್ಕೆ ಕರ್ತನ ಅದ್ಭುತಗಳು ನುಗ್ಗಿ ಬರುವಂತದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾಶಬ್ದದಿಂದ ಕೊಂಡಾಡುವುದಕ್ಕೆ ತೊಡಗಿದರು. ಮಹಾಶಬ್ದ ಅಂತಂದ್ರೆ ಅವ್ರಿಗೆ ಏನಂತಂದ್ರೆ ಇದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ನಾವು ದೊಡ್ಡ ದೊಡ್ಡ ಪ್ರೊಸೆಷನ್ಗಳನ್ನ ನೋಡಿದ್ದೇವೆ, ಪ್ರೊಸೆಷನ್ಗಳಲ್ಲಿ ನಾವು ಭಾಗಿಯಾಗಿರೋದು. ಅಲ್ಲಿ ನೋಡ್ರಿ, ನಮ್ಮ ಸ್ವರ ನಮ್ಗೆ ಕೇಳೋದಿಲ್ಲ, ಆದ್ರೆ ಏಕವಾದ ಒಂದು ಸ್ವರ ಮೊಳಗಿರುತ್ತೆ, ದೊಡ್ಡದಾದ ಒಂದು ಸ್ವರ ಮೊಳಗಿರುತ್ತೆ. ಅದೇ ರೀತಿಯಲ್ಲಿ ಮಹಾಶಬ್ದದಿಂದ ಕೂತಿದ್ದಾರೆ. ಜನರ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಕಾರ್ಯಗಳು ನಡೆಯುವ 39ನೇ ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ ಏನ್ ಮಾಡ್ತಿದ್ದಾರೆ, ಬೋಧಕನೇ, ಬೋಧಕನೆಂದು ಯಾರಿಗೆ ಹೇಳ್ತಾ ಇದ್ದಾರೆ? ಬೋಧಕನೇ ಯೇಸು ಕ್ರಿಸ್ತನಿಗೆ ಫರಿಸಾಯರು ಹೇಳ್ತಾ ಇದ್ದಾರೆ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ. ಯಾಕೆ ನಿನ್ನ ಶಿಷ್ಯರನ್ನು ಗದರಿಸು ಅಂತ ಹೇಳೋದಕ್ಕೆ ಇಲ್ಲಿ ವಾಯ್ಸ್ ರೈಸ್ ಆಗಿರೋದು ಯಾರ್ದು? ಶಿಷ್ಯರದ್ದು ಜಾಸ್ತಿ ರೈಸ್. ಶಿಷ್ಯರನ್ನ ನೋಡಿ ಯಾರು ರೈಸ್ ಮಾಡಿದ್ದಾರೆ? ಜನಗಳು ರೈಸ್ ಮಾಡಿದ್ದಾರೆ. ನಮ್ಮ ವಾಯ್ಸ್ ಅನ್ನ ನಿಲ್ಲಿಸುವುದಕ್ಕೆ, ದೇವಜನರ ವಾಯ್ಸ್ ನಿಲ್ಲಿಸುವುದಕ್ಕೆ ಅನೇಕ ಜನರು ಬರ್ತಾರೆ ಇರ್ತೀವಿ. ಹಲ್ಲೆಲೂಯಾ. ನಮ್ಮ ವಾಯ್ಸ್ ನಿಂತರೂ ಕೂಡ ಅಲ್ಲಿ ವಾಕ್ಯ ಹೇಳ್ತದೆ, ಆತನು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿ ಒಂದು ವೇಳೆ ನಮ್ಮ ವಾಯ್ಸ್ ಅನ್ನ, ನಮ್ಮ ಸ್ವರವನ್ನ ಅದು ಬಿಡುವುದಾದರೆ ಕಲ್ಲುಗಳು ಮಾತಾಡ್ತವೆ ಎಂದು ಕರ್ತನೆ ಹೇಳ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೋಡುವಾಗ ನಾವೊಂದು ವೇಳೆ ಸ್ತೋತ್ರ ಹೇಳುವುದಕ್ಕೆ ಸುಮ್ಮನಿರುವುದಾದ್ರೆ, ನಮ್ಮ ಅದ್ಭುತ, ನಮ್ಮ ಜೀವಿತದಲ್ಲಿ ನಡೆದಂತ ಘಟನೆಯನ್ನು ನೋಡಿದಂತ ವ್ಯಕ್ತಿಗಳು ಬಾಯಿ ತೆರೆದು ಸ್ತೋತ್ರ ಹೇಳುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 3:9 ನೋಡಿಕೊಳ್ಳೋಣ. ಇವರು ಫರಿಸಾಯರು, ಈ ಯಹೂದಿಗಳು ಏನ್ ಹೇಳ್ತಾ ಇದ್ದಾರೆ? ಅಬ್ರಹಾಮನ ನಮ್ಮ ಮೂಲ ಪುರುಷ, ಅಬ್ರಹಾಮನ ನಮ್ಮ ಮೂಲ ಪುರುಷ, ಅಬ್ರಹಾಮನ ನಮ್ಮ ಮೂಲ ಪುರುಷ ಅಂತ ಅನ್ಕೊಂಡು ಹೇಳ್ಕೊಂಡು ತಿರುಗ್ತಾರೆ. ಅದಕ್ಕೆ ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ, ನೀವು ಅಬ್ರಹಾಮನ ರೈಸಲ್ಲಿ ಹುಟ್ಟಿದ್ದೀರಾ ಅಂತ ಅನ್ಕೊಂಡು ಹೆಚ್ಚಳಿಕೆಯನ್ನು ಬೆಳೆಸ್ಕೋಬೇಡ್ರಿ.
ಆದರೆ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನ ಹುಟ್ಟಿಸಬಲ್ಲನೆಂದು ಹೇಳ್ತೇನೆ ಅನ್ನೋದನ್ನ ಇಲ್ಲಿ ವಾಕ್ಯ ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಸೃಷ್ಟಿಗಳ ಮುಖಾಂತರವು ಸ್ತೋತ್ರವನ್ನು ಹೊಂದಲು ಶಕ್ತನಾಗಿದ್ದಾನೆ. ಎಲ್ಲಿ ನಾವು ನೋಡ್ತೇವೆ? ಕೀರ್ತನೆ 19ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಕೀರ್ತನೆ 19ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತವೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಆಕಾಶನೇ ದೇವರ ಪ್ರಭಾವವನ್ನು ಹೇಳುವಾಗ, ಗಗನವೇ ದೇವರ ಕೈ ಕೆಲಸವನ್ನು ಹೊಗಳುವಾಗ, ಕಲ್ಲುಗಳು ಆತನನ್ನು ಸ್ತುತಿಸೋದಿಲ್ವಾ? ಕಲ್ಲುಗಳು ಸಾಕ್ಷಿ ಹೇಳೋದಿಲ್ವಾ? ಕಲ್ಲುಗಳು ನಡೆದಂತ ಘಟನೆಯನ್ನ ಸಾಕ್ಷೀಕರಿಸೋದಿಲ್ವಾ ಅನ್ನೋದನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಹೋಗೋಣ, ಆದಿಕಾಂಡ 22ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 22ನೇ ಅಧ್ಯಾಯ ಏನ್ ನಡೀತಿದೆ? ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಸಾರಾಳಿಂದ ಆತನ ಈ ಸಾಕನ್ನು ಪಡೆದಿದ್ದಾನೆ. ಇಲ್ಲಿ ನೋಡುವಾಗ ಇನ್ನೊಂದು ಹಾಗಾರಗಳಿಂದ ಇಷ್ಮಾಯೇಲನನ್ನು ಪಡೆದಿದ್ದಾನೆ. ಅವನು ಅಂದುಕೊಂಡಿರ್ಬೋದು, ನಾನು ಒಂದನ್ನು ಕೇಳಿದೆ, ದೇವರು ನನಗೆ 2 ಕೊಟ್ಟರು ಅಂತ ಅನ್ಕೊಂಡು ಖುಷಿಯಾಗಿದೆ. ನಾನು ಒಂದನ್ನು ಕೇಳಿದೆ, ದೇವರು ನನಗೆ 2 ಕೊಟ್ಟರು. ದೇವರು ನನ್ನನ್ನು ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ ನನ್ನ ದುಃಖವನ್ನ ದೇವರು ಇಷ್ಮಾಯೇಲನ ಮುಖಾಂತರ ನೀಗಿಸಿದ್ರು. ತದನಂತರ ಈ ಸಾಕನನ್ನು ಕೊಟ್ಟು ನಗುವಂತೆ ಮಾಡಿದ್ದಾರೆ ಎಂದು ಅನ್ಕೊಂಡು ಅಬ್ರಹಾಮ ಸಂತೋಷವಾಗಿ ತನ್ನ ಕುಟುಂಬದಲ್ಲಿ ಜೀವಿಸ್ತಾನೆ. ಆದ್ರೆ ಕುಟುಂಬದಲ್ಲಿ ದೇವ ಜನರ ಜೊತೆ ಒಂದು ಅನ್ಯ ಜನರ ಒಂದು ಕುಟುಂಬ ಜೀವಿಸ್ತಾ ಇದೆ. ಮಿಕ್ಸ್ ಆಗಿದೆ. ಎರಡೂ ಮಿಕ್ಸ್ ಯಾವತ್ತೂ ಕೂಡ ಜೀವನ ಮಾಡಕ್ಕೆ. ಯಾವತ್ತಾದ್ರೂ ಎಣ್ಣೆ ಮತ್ತು ನೀರು ಮಿಕ್ಸ್ ಆಗಿರೋದು ನೋಡಿ. ಎಷ್ಟೇ ನೀವು ಕಲಸಿ, ಎಷ್ಟೇ ನೀವು ಬೀಟ್ ಮಾಡಿ, ಏನೇ ಆದ್ರೂ ಎಣ್ಣೆ ಮೇಲೆ ಬರುತ್ತೆ, ನೀರು ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಈ ಮಿಕ್ಸ್ ಮಾಡುವ ಪ್ರಯತ್ನವನ್ನು ಮಾಡಬೇಡಿ. ಒಂದು ವೇಳೆ ನಿಮ್ಗೆ ಲೋಕ ಮತ್ತು ದೇವಜನನ್ನು ಮಿಕ್ಸ್ ಮಾಡಬೇಕು ನಿಮ್ಮ ಜೀವಿತದಲ್ಲಿ ಆಸೆ ಇರೋದಾದ್ರೆ, ಮೊದಲು ಎಣ್ಣೆ ಮತ್ತು ನೀರನ್ನು ಮಿಕ್ಸ್ ಮಾಡಿ. ಆದ ನಂತರ ನಿಮ್ಮ ಜೀವಿತವನ್ನ ಲೋಕಕ್ಕೂ ಒಂದು ಕಾಲಿಡಿ. ಆದ ನಂತರ ಈ ಒಂದು ದೇವಜನದ ಒಂದು ಕರ್ತನ ಒಂದು ಜೀವಿತದಲ್ಲಿ ಕೂಡ ಕಾಲಿಡಿ. ಒಂದನ್ನು ನಾವು ಅರ್ಥ ಮಾಡಿಕೋಬೇಕು, ಯಾವುದೇ ಕಾರಣಕ್ಕೂ ನಿಮ್ಮ ಒಳಗಡೆ ಲೋಕವನ್ನು ತರಬೇಡ್ರಿ. ಅಬ್ರಹಾಮನ ಜೀವಿತದಲ್ಲಿ ಲೋಕ ಬಂತು, ಐಗುಪ್ತದಿಂದ ಲೋಕ ಬಂತು. ಹಾಗಾರಳೆಂಬ ಲೋಕ ಪ್ರವೇಶದ ಯಾರಿಂದ ಪ್ರವೇಶದ? ಅಬ್ರಹಾಮನ ತನ್ನ ಸ್ವಂತ ಹೆಂಡತಿಯ ನಿಮಿತ್ತವಾಗಿ. ಅಬ್ರಹಾಮನಿಗೆ ಯಾವಾಗ ಕರ್ತನಲ್ಲಿ ಕೇಳ್ಕೋಬೇಕು ಅಂತ ಅನ್ಕೊಂಡು ಅನ್ಸಿಲ್ಲ. ಅದನ್ನೇನು ಇದು ಆಬ್ವಿಯಸ್ ಅಲ್ವಾ? ತನ್ನ ಹೆಂಡತಿ ಅಥವಾ ದಾಸಿ ಅನ್ನೋ ರೀತಿಯಲ್ಲಿ ಆ ಸಮಯದಲ್ಲಿ ಆ ಕಾರ್ಯಗಳು ನಡೀತಿದೆ. ಸೊ ಅದಕ್ಕೋಸ್ಕರವಾಗಿ ಇದು ಸಾಮಾನ್ಯವಾದ ವಿಚಾರ ಅಂತ ಅನ್ಕೊಂಡು ಅಬ್ರಹಾಮನು ತಿಳಿದುಕೊಂಡು ಮುಂದುವರಿದ. ಅದರ ನಿಮಿತ್ತವಾಗಿ ಏನಾಗಿದೆ? ತನಗೆ ಒಂದು ಸಂತಾನ ಯಾವುದರಿಂದ ಹುಟ್ಟಿದೆ? ಒಂದು ಲೋಕದಿಂದ ಹುಟ್ಟಿದ ಒಂದು ಸಂತಾನ, ಅದೇ ರೀತಿ ದೈವಿಕವಾಗಿ ವಾಗ್ದಾನ ಪತ್ರ. ಈಗ ಆ ವಾಗ್ದಾನ ಪತ್ರನನ್ನ ಕರ್ತನೆ ಹೇಳ್ತಾ ಇದ್ದೇನೆ, ಇದನ್ನ ನೀನು ಸಮರ್ಪಣೆಯನ್ನು ಮಾಡಬೇಕು. ಹಲ್ಲೆಲೂಯಾ. ಕೊಟ್ಟಿರುವ ಆತನೇ, ಕೊಟ್ಟ ಕೈ ಈಗ ಅದನ್ನ ಮತ್ತೆ ತಿರುಗಿ ಕೇಳ್ತಾ ಇದೆ. ಇದು ನಮ್ಗೆ ಅನುಭವ ಆಗಿದೆಯಾ? ನೋಡ್ರಿ, ದೇವರು ಕೇಳಿರೋ ನೆಕ್ಸ್ಟ್ ನಮ್ಗೆ ನೋಡ್ತೇವೆ, ಆತನು ಏನಕ್ಕೆ ಕೇಳಿದನಂದ್ರೆ ನಮ್ಗೆ ಗೊತ್ತಿದೆ. ಆದ್ರೆ ಕೆಲವು ಸಾರಿ ನಮ್ಗೆ ಯಾರೋ ಒಂದು ವಸ್ತು ಕೊಡ್ತಾರೆ, ಮತ್ತೆ ಆ ವಸ್ತು ಇದೆಯಲ್ಲ, ನಾವ್ ಅನ್ಕೋತೀವಿ ಇದು ನಮ್ಗೇನೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಅವ್ರು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಬಂದು ಕೇಳ್ಬಿಡ್ತಾನೆ. ನಮಗೆ ಆಘಾತ ಆಗ್ಬಿಡುತ್ತೆ. ನಾವೇನ್ ಅನ್ಕೊಂಡ್ವಿ, ಇದು ನಮ್ಮದೇ ಅಂತ ಅನ್ಕೊಂಡಿರ್ತೀವಿ. ಅದರಲ್ಲಿ 2 ವಿಧ ಇದೆ. ಒಂದು, ನಾವು ಕೊಡಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ, ಇಟ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ವಿಧ ಇದೆ, ಅವರು ಸ್ವಲ್ಪ ದಿನಕ್ಕೆ ಕೊಟ್ಟಿದ್ದಾರೆ, ಆದ್ರೆ ಅವ್ರು ನಿಮ್ಗೆಂದನೇ ಕೊಟ್ಟಿದ್ದಾರೆ, ಆದ್ರೆ ಏನೋ ಒಂದು ಸಂಬಂಧದ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಯ್ತು, ಅವಾಗ ಏನ್ ಮಾಡ್ತಾರೆ, ತಗೋಬಿಟ್ರು. ಇದು 2 ಇದರಲ್ಲಿ ನಾವು ನ್ಯಾಯ ಹೇಳೋದಾದ್ರೆ ಫಸ್ಟ್ ಇದರಲ್ಲಿ ತಪ್ಪು ಯಾರ್ದು? ಇಸ್ಕೊಂಡವ್ರು ತಪ್ಪು. ಯಾಕೆಂತಂದ್ರೆ ಅವರೇನು ಏನೋ ಒಂದು ಸಮಯದಕ್ಕಾಗಿ ಸಹಾಯ ಆಗ್ಲಿ ಅಂತ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡಿದ್ವಿ, ಅದು ನನ್ಗೇನೆ ತಗೊಂಡು ಇಟ್ಕೊಂಡ್ವಿ. 2ನೇದಾಗಿ ನೋಡುವಾಗ ಪರ್ಮನೆಂಟ್ ಆಗಿ ಕೊಟ್ಟಿದ್ದು ಪರ್ಮನೆಂಟೇ. ಆದ್ರೆ ಈಗ ಏನಾಗಿದೆ, ಈಗ ಸಂಬಂಧದಲ್ಲಿ ಏನೋ ಒಂದು ಕೆಸಿ ಆಗಿದೆ, ಈಗ ತಗೋಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದನ್ನು ನಾವು ತಿಳಿದುಕೊಂಡಿರಬೇಕು, ನಾವು ಯಾವುದೇ ಕೂಡ ನಾವು ಡಿಪೆಂಡೆನ್ಸಿ ಇರಬಾರ್ದು. ಕರ್ತನ ಮೇಲೆ ಮಾತ್ರ ಡಿಪೆಂಡೆನ್ಸಿ ಇರಬೇಕು. ಹಲ್ಲೆಲೂಯಾ. ಕರ್ತನ ಮೇಲೆ ಮಾತ್ರ ಯಾವಾಗ ಡಿಪೆಂಡೆನ್ಸಿ ಇರುತ್ತೋ, ಮನುಷ್ಯನ ಮೇಲೆ ಯಾವಾಗ ಡಿಪೆಂಡೆನ್ಸಿ ಇರೋದಿಲ್ವೋ
ಕರ್ತನ ಎಂದಿಗೂ ಕೂಡ ಕೊಟ್ಟದ್ದನ್ನ ಆತನ ಹಿಂದೆ ಕೇಳುವವನಲ್ಲ. ಹಲ್ಲೆಲೂಯ. ಸೌಲನಿಗೆ ಕರ್ತನ ಅಭಿಷೇಕ ಮಾಡಿದನು ಪ್ರಿಯರೇ, ಆತನ ವಿರೋಧವಾಗಿ ಅವಿಧೇಯನಾಗಿ ನಡೆದನು ಕೂಡ. ಆ 40 ವರ್ಷದ ಆತನ ರಾಜ್ಯಭಾರದಲ್ಲಿ ನೋಡುವಾಗ, ನಿನಗೆ ಅಭಿಷೇಕ ಮಾಡದ್ನಲ್ಲ, ತಗೋ ನನ್ನ ಪ್ರವಾದಿನ ಕಳಿಸಿದೀನಿ, ಆ ಅಭಿಷೇಕವನ್ನ ಹಿಂದೆ ತಗೋತೀನಿ ಅಂತ ಅನ್ಕೊಂಡು ಎಂದಿಗೂ ಕೂಡ ಕರ್ತನು ಹೇಳಿಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಮಗೆ ಒಂದು ಅರ್ಥ ಆಗಬೇಕು, ಮನುಷ್ಯರಿಗಿಂತ ನಾವು ಕಂಡಿರುವ ಎಲ್ಲಾ ಪಿತೃಗಳಿಗಿಂತ ಶ್ರೇಷ್ಠನೊಬ್ಬನಿದ್ದಾನೆ, ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಆತನು ಕೊಟ್ಟದ್ದನ್ನ ಎಂದಿಗೂ ಕೂಡ ಆತನ ಹಿಂದೆ ಕೇಳುವವನಲ್ಲ. ಹಲ್ಲೆಲೂಯ. ಅದು ಏನೇ ಪರಿಸ್ಥಿತಿ ಬದ್ಧರಾದರೆ ಕೇಳುವವನಲ್ಲ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಇಸಾಕನನ್ನು ಸಮರ್ಪಿಸಲು. ಅಬ್ರಹಾಮನಿಗೆ ನುಂಗಲಾರದಂತಹ ಒಂದು ಪರಿಸ್ಥಿತಿ. ಒಂದು ವೇಳೆ ಅವನು ಗೊತ್ತಿಲ್ಲ, ಅವನು ಉಗುಳನ್ನು ನುಂಗಿದಾನ ಗೊತ್ತಿಲ್ಲ. ಯಾಕಂದ್ರೆ ಒಂದು ಕೊಟ್ಟಿರುವಂತ, ನಗುತ್ತಿರುವಂತ, ನನ್ನ ಕಣ್ಣ ಮುಂದೆ ಆಟ ಆಡ್ತಿರುವಂತ ಮಗನನ್ನ ತೆಗೆದುಕೊಂಡು ಹೋಗಿ ನಾನು ಕುರಿನೋ ಕೋಣನೋ ಅಥವಾ ಆ ಪಾರಿವಾಳನೋ ಅಂತ ಒಂದು ಪ್ರಾಣಿಗಳನ್ನ ಯಜ್ಞವನ್ನ ಸಮರ್ಪಿಸ್ತಿದ್ದೆ. ಈಗ ಕುತ್ತಿಗೆ ಕಡಿಬೇಕಾಗಿರೋದು ಯಾರ ಕುತ್ತಿಗೆಯನ್ನು ಕಡಿಬೇಕು? ನನ್ನ ಮಗನ ಕುತ್ತಿಗೆಯನ್ನು ನಾನು ಕಡಿಬೇಕು. ಅದೇ ರೀತಿಯಲ್ಲಿ ಆ ಯಜ್ಞವನ್ನ ನನ್ನ ಕಣ್ಣು ಮುಂದೆ ನಾನು ನೋಡಬೇಕು ಅನ್ನುವಾಗ ಅಬ್ರಹಾಮನ ಕಷ್ಟ ಆಗುತ್ತೆ. ಆದ್ರೆ ಅಬ್ರಹಾಮ ಒಂದು ಮಾತನ್ನು ಕೂಡ ಹೇಳೋದಿಲ್ಲ. ಅಬ್ರಹಾಮ ಏನ್ ಮಾಡ್ತಾನೆ? ತನ್ನ ಮಗನನ್ನ ಸಮರ್ಪಿಸುವುದಕ್ಕೆ ಸಿದ್ಧನಾಗ್ತಾನೆ. ಸೇವಕರನ್ನ ತಗೊಂಡು ಮಗನನ್ನ ಕರೆದುಕೊಂಡು ಹೋಗ್ತಾನೆ. ಎಲ್ಲಿ ಅರ್ಪಿಸ್ಬೇಕು ಅಂತ ಹೇಳ್ತಾರೆ ಕರ್ತನು? ಮೊರಿಯಾ ಬೆಟ್ಟದಲ್ಲಿ. ಹಲ್ಲೆಲೂಯ. ನಾನು ಹೇಳುವಂತ ಜಾಗದಲ್ಲಿ ಆ ಒಂದನ್ನ ಅರ್ಥಕೊಳ್ಬೇಕು ಪ್ರಿಯರೇ. ನಮಗೆ ಅಗ್ನವನ್ನ, ಆರಾಧನೆಯನ್ನ ಎಲ್ಲಿ ಮಾಡಬೇಕು ಅನ್ನೋದು ಕರ್ತನು ನಮಗೆ ತಿಳಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ನಾವು ಕರ್ತನ ತಿಳಿಸುವಂತ ಜಾಗದಲ್ಲಿ, ಕರ್ತನ ತಿಳಿಸುವಂತ ಸಮಯದಲ್ಲಿ ನಾವು ಮಾಡೋದಾದ್ರೆ ಮಾತ್ರವೇ ಕರ್ತನ ಸಾನ್ನಿಧ್ಯವನ್ನು ನಾವು ಅನುಭವ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ಈ ಸಭೆಯಲ್ಲಿದ್ದೀವಿ. ಈ ಸಭೆ ನಿಮಗೆ ತೋರಿಸಿಕೊಟ್ಟವನು ಮನುಷ್ಯನಲ್ಲ, ಈ ಸಭೆಯನ್ನ ತೋರಿಸಿಕೊಟ್ಟವನು ಕಥಾದಿ ಕರ್ತನು, ರಾಜಾದಿರಾಜನು, ದೇವಾದಿ ದೇವನಾಗಿದ್ದಾನೆ. ನಾವು ಕುಟುಂಬದ ಮಧ್ಯದಲ್ಲಿ, ಒಂದು ಸಭೆ ಎಂಬ ಕುಟುಂಬದ ಮಧ್ಯದಲ್ಲಿ ಕರ್ತನ ಶರೀರದಲ್ಲಿ ಅನೇಕ ವಿಚಾರಗಳು ನಡೆಯುತ್ತೆ. ಯಾವತ್ತಾದ್ರೂ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಜಗಳ ಆಡ್ತಾರೆ, ಎಲ್ರು ಮನೆ ಬಿಟ್ಟು ಹೋಗಿದ್ದಾರೆ, ಅದ ಹೆಂಗೆ ಸಭೆ ಒಂದು ಕುಟುಂಬ ಆಗ್ಬಿಟ್ಟು ಏನೋ ಒಂದು ನಡೀತು ಅಂತ ಬಿಟ್ಟು ಹೋಗ್ತಾರೆ. ಹಾಗಾದ್ರೆ ಅಪ್ಪನ ಮೇಲೆ ಪ್ರೀತಿ ಇಲ್ಲ, ಅಪ್ಪ ಅಂತ ಅಂದುಕೊಳ್ಳೇ ಇಲ್ಲ. ಸುಮ್ಮನೆ ಬಾಯಲ್ಲಿ ಅಪ್ಪ ಅಂತ ಕರೆದಿರೋದು, ಅಮ್ಮ ಅಂತ ಅಂದುಕೊಳ್ಳೇ ಇಲ್ಲ. ಅಮ್ಮ ಅಂತ ಸುಮ್ಮನೆ ಕರೆದಿರೋದು, ಅಥವಾ ಮಕ್ಕಳು ಅಂತ ಅಂದುಕೊಳ್ಳಿಲ್ಲ. ಹಿರಿಯರು ಬರ್ತಾರಲ್ಲ, ಮಕ್ಕಳು ಅಂತ ಅಂದುಕೊಳ್ಳೇ ಇಲ್ಲ, ಸುಮ್ಮನೆ ಬಾಯಲ್ಲಿ ಕರೆದಿರೋದು. ಹಾಗಾದ್ರೆ ಆತ್ಮಿಕವಾದ ರಿಲೇಶನ್ಶಿಪ್ ಅನ್ನ ನಾವು ಅರ್ಥ ಮಾಡಿಕೊಳ್ಳಿ. ನಾವು ಕೌಟುಂಬಿಕವಾದ ರಿಲೇಶನ್ಶಿಪ್ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋತೇವೆ, ಯಾಕಂದ್ರೆ ನಮಗೆ ಕಣ್ಣಿಗೆ ಕಾಣುತ್ತೆ ಆ ರಿಲೇಶನ್ಶಿಪ್. ಆದ್ರೆ ಆತ್ಮಿಕವಾದ ಕನೆಕ್ಷನ್ ಇದೆಯಲ್ಲ, ಅದು ಇನ್ನು ಬಲವಾದದು. ಹಲ್ಲೆಲೂಯ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೋ ಇಲ್ವೋ? ಕೆಲವರ ತಂದೆ ತಾಯಿ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಮೊರೆ ಇಡುವಂತ ಸೇವಕರು ನಿಮಗೋಸ್ಕರ ಇದ್ದಾರೆ. ಹಲ್ಲೆಲೂಯ. ಅವ್ರು ಏನೇ ಆದ್ರೂ ಕೂಡ, ಇಲ್ಲಿ ಗದರಿಸಿದ್ರು, ಖಂಡಿಸಿದ್ರು, ನಿಮಗೆ ಒಂದು ಬುದ್ಧಿ ಮಾತನ್ನ ಹೇಳಿದ್ರು ಕೂಡ, ಹೇಳಿದ ವಿಚಾರವನ್ನ ತೆಗೆದುಕೊಂಡು ಹೋಗಿ, ಕರ್ತನೆ ನಾನು ಹೇಳಿದಂತ ತಾತ್ಪರ್ಯವನ್ನು ನನ್ನ ಮಕ್ಕಳು ಅರ್ಥ ಮಾಡಲಿ ಎನ್ನುವಂತ ಮೊರೆ ಇಡುವಂತ ಸೇವಕರು ನಿಮಗೋಸ್ಕರ ಇದ್ದಾರೆ ಅನ್ನೋದನ್ನ ಎಂದಿಗೂ ನಾವು ಮೊರೆ ಕೊಡದ. ಹಲ್ಲೆಲೂಯ. ಒಂದು ವೇಳೆ ಯಾರಾದ್ರೂ ಅಪ್ಪನನ್ನ ಈ ಸಭೆಯನ್ನ ಬಿಟ್ಟು ಹೋಗಿದ್ದಾರೆ ಎನ್ನುವುದಾದ್ರೆ ಅವರ ಪ್ರೀತಿ ಅದು ನಿತ್ಯ ನಿರಂತರವಾದದಲ್ಲ. ಅವರೆಷ್ಟೇ ಎಕ್ಸ್ಪ್ಲನೇಷನ್ ಕೊಡಲಿ, ಆದ್ರೆ ನಿತ್ಯ ನಿರಂತರವಾದದಲ್ಲ. ಅನೇಕ ವಿಚಾರಗಳು ನಡೀತವೆ, ಅದನ್ನೆಲ್ಲವನ್ನು ಸಂಭಾಲಿಸಿಕೊಂಡು ಹೋಗುವುದೇ ಒಂದು ಕುಟುಂಬ ಆಗಿದೆ. ಹಲ್ಲೆಲೂಯ. ಮುಂದೆ ಹೋಗೋಣ ಕರ್ತನ ಸನ್ನಿಧಾನದಲ್ಲಿ. ನಂತರ ಬಿಟ್ಟವನ ಹತ್ತಾ ಇದ್ದಾರೆ. ಹತ್ತುವಂತ ಸಂದರ್ಭದಲ್ಲಿ ಮಗ ಒಂದು ಪ್ರಶ್ನೆ ಕೇಳ್ತಾನೆ. ಮಗ ಏನಂತ ಪ್ರಶ್ನೆ ಕೇಳ್ತಾ ಇದ್ದಾನೆ? 7ನೇ ವಚನ. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಎಂದು ಅಂದನು. ಈ ವಿಚಾರವಾಗಿ ನಾವು ಕಳೆದ 2 ವಾರಗಳ ಮುಂಚೆ ನಾವು ಧ್ಯಾನ ಮಾಡಿದ್ವಿ. ಇಸಾಕನು ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹಾಗೆ ಅವರ ಮುಂದೆ ಹೋದರು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಯಾರು ಒದಗಿಸ್ತಾರೆ? ದೇವರು ಒದಗಿಸ್ತಾರೆ. ನಮ್ಗೆ ಯಾರು ಹೇಳ್ತಾ ಇದ್ದಾನೆ? ಅಬ್ರಹಾಮನ ನಂಬಿಕೆ ತಂದೆ ಆಗಿರುವಂತ ಅಬ್ರಹಾಮನು ಆ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ಯಾರು ಒದಗಿಸ್ತಾರೆ ಕುರಿಯನ್ನ ಕೇಳುವಾಗ ನೀನೇ ಅಂತ ಅನ್ಕೊಂಡು ಹೇಳುವುದಕ್ಕೆ ಅಪ್ಪನಿಗೆ ಧೈರ್ಯ ಇಲ್ಲ.
ಆ ಕುರಿ ನೀನೇ ಆಗಿದ್ದಿ ಅನ್ನೋದನ್ನ ಅಪ್ಪನಿಗೆ ಧೈರ್ಯ ಇಲ್ಲದೆ ಯಾರನ್ನ ಹೇಳ್ತಾ ಇದ್ದಾರೆ? ನನ್ನ ತಂದೆ ಪರಲೋಕದ ದೇವರು ಒದಗಿಸುತ್ತಾನೆ ಅನ್ನೋದನ್ನ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ತದನಂತರ ಆತನ ಆ ಸ್ಥಳಕ್ಕೆ ಪ್ರವೇಶಿಸಿದಾಗ ಎಲ್ಲ ಕಲ್ಲುಗಳನ್ನ ಕೂಡಿಟ್ಟು ಆ ಯಜ್ಞ ವೇದಿಯನ್ನು ಕಟ್ಟುವುದಕ್ಕೆ ಸಿದ್ಧ ಆದ ನಂತರ ಈಸಾಕನನ್ನ ಕಟ್ಟಿ ಆದ ನಂತರ ಆವಲ ಯಜ್ಞ ವೇದಿಯ ಮೇಲೆ ಇಟ್ಟ ನಂತರ ಅದನ್ನ ಇನ್ನೇನು ಕತ್ತಿಯನ್ನು ತೆಗೆದು, ನಿಮಗೆಲ್ಲರಿಗೂ ಗೊತ್ತಿದೆ, ಯಜ್ಞವನ್ನು ಸಮರ್ಪಿಸುವುದಕ್ಕೆ ಮುಂಚೆ ಸಂಪೂರ್ಣವಾಗಿ ಆ ಯಜ್ಞದ ಆ ಪಶುವಿನ ರಕ್ತ ಸಂಪೂರ್ಣವಾಗಿ ಭೂಮಿಯಲ್ಲಿ ಇಡೀಬೇಕು. ಮೊದಲು ಆ ಯಜ್ಞದ ವ್ಯಕ್ತಿ ಯಾವುದು ಪಶು ಇದೆಯೋ ಅದರ ಏನ ನೆಕ್ಕೇನಿದೆ, ಕುತ್ತಿಗೆ ಇದೆ, ಅದನ್ನು ಕಟ್ ಮಾಡಬೇಕು. ಅದೇ ರೀತಿಯಲ್ಲಿ ಅಬ್ರಹಾಮನು ತನ್ನ ಓರೆಯಲ್ಲಿದ್ದಂತ ಕತ್ತಿಯನ್ನು ತೆಗೆದು ದೇವರ ಮೇಲೆ ಭಾರವಾಗಿ, ತನ್ನ ಎದೆಯ ಮೇಲೆ ಭಾರವನ್ನು ತೆಗೆದು ದೇವರ ಮೇಲೆ ಹಾಕಿ, ಆತನು ಕುತ್ತಿಗೆಯ ಮೇಲೆ, ಯಾರ ಕುತ್ತಿಗೆಯ ಮೇಲೆ? ಈಸಾಕನ ಕುತ್ತಿಗೆಯ ಮೇಲೆ ಕತ್ತಿಯನ್ನು ಹಿಡಿದಕ್ಕೆ ಹೋಗು. ಅಬ್ರಹಾಮನೇ, ಮಗನ ಮೇಲೆ, ಆ ಹುಡುಗನ ಮೇಲೆ ನಿನ್ನ ಕೈ ಹಾಕಬೇಡ ಎನ್ನುವಂತ ಒಂದು ಕೂಗು ಕೇಳುತ್ತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಮಾತನ್ನ ಅಬ್ರಹಾಮನು ಹೇಳಿದನೋ ಅದು ನೆರವೇರಿಕೆ ಸಮಯ ಆಯ್ತು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ. ತದನಂತರ ಆತನ ಅಷ್ಟೇ ಹೇಳಿದ ಕೂಡಲೇ ಸ್ವಲ್ಪ ಸಮಯ ಒಂದು ಕುರಿಯ ಸ್ವರ ಕೇಳ್ತಾ ಇದೆ, ಒಂದು ಟಗರಿನ ಸ್ವರ ಕೇಳ್ತಾ ಇದೆ. ಎಲ್ಲಿ ಸಿಕ್ಕಾಕೊಂಡಿದೆ? ಅಲ್ಲೊಂದು ಪೊದೆಯಲ್ಲಿ ಸಿಕ್ಕಾಕೊಂಡಿದ್ದ ಕುರಿ ನೋಡುವಾಗ ಅಬ್ರಹಾಮನು ಎನಿಸಿರ್ತಾನೆ, ನಾನು ಹೇಳಿದೆ ನನಗೆ ಒದಗಿಸುವ ದೇವರನ್ನು ನನ್ನ ನಂಬಿಕೆಯಿಂದ ನೋಡಿದೆ. ನನ್ನ ದೇವರು ಅದನ್ನ ಕಣ್ಣೆತ್ತಿ ನೋಡುವಾಗಲೇ ಕರ್ತನು ಒದಗಿಸಿ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒದಗಿಸಿದ ದೇವರನ್ನು ನಾನು ಕಾಣುತ್ತಿದ್ದೇನೆ ಎಂದು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಒದಗಿಸಿಕೊಟ್ಟಂತ ನಮ್ಮ ಕರ್ತನು ಇವತ್ತಿನ ದಿವಸ ನಿಮ್ಮ ಕೊರತೆಗಳು ಏನಿದೆ ನನಗೆ ಗೊತ್ತಿಲ್ಲ. ಈ ಉಪವಾಸದ ಮಧ್ಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನಿಮ್ಮ ಕೊರತೆಗಳನ್ನು ನೀಗಿಸುವ ದೇವರು ನಾನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಮನು, ಈಸಾಕನು, ಯಾಕೋಬರು ಎಲ್ಲರೂ ಕೂಡ ಸತ್ತು ಹೋದರು. ಆದ್ರೆ ನಾವು ಒಂದನ್ನು ಗಮನಿಸಬೇಕು, ಆ ಯಜ್ಞಕ್ಕೆ ಕಟ್ಟಿದಂತ ಕಲ್ಲುಗಳಿದಾವಲ್ಲ, ಆ ಕಲ್ಲುಗಳು ಈಗಲೂ ಕೂಡ ಇರ್ಲಿಕ್ಕೆ ಅಲ್ಲಿ ಸಾಧ್ಯತೆ ಇದೆ. ಆರ್ಕಿಯಾಲಜಿಸ್ಟ್ ಹೋಗಿ ಹುಡುಕಿ ಅದನ್ನ ಎಷ್ಟು ವರ್ಷಗಳಿಂದ ಈ ಕಲ್ಲುಗಳಿಂದ ಹುಡುಕೋದಾದ್ರೆ ಅಲ್ಲಿ ಒಂದು ಕಲ್ಲಿನ ತುಂಡಾದ್ರೂ ಕೂಡ ಎಷ್ಟೋ ವರ್ಷಗಳ ಹಿಂದೆ ಇದ್ದಂತ ಕಲ್ಲುಗಳಿಂದ ಹುಡುಕಿ ಆ ಕಲ್ಲುಗಳಿಗೆ ಒಂದು ಸಾಕ್ಷಿ ಹೇಳಕ್ಕಿದೆ. ಏನಂತಂದ್ರೆ, ನಮ್ಮ ದೇವರು ಪರಲೋಕದ ದೇವರು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಒದಗಿಸಿದ ದೇವರು ಯಾರು ತಯಾರಾಗಿದ್ದಾನೆ? ನಮ್ಮ ಪರಲೋಕದ ದೇವರಾಗಿದ್ದಾರೆ. ಯಾವ್ದು ಹೇಳ್ತಾ ಇದ್ದೇವೆ? ಕಲ್ಲುಗಳು ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಒಂದು ವೇಳೆ ನೀವು ನಿಮಗೆ ಒದಗಿಸುವಿಕೆ ಆದಂತ ವಿಚಾರಗಳನ್ನ ನೀವು ಸ್ತೋತ್ರ ಮಾಡಿ ಹೇಳದೇ ಇದ್ರೆ, ಕರ್ತನೆ ಹೇಳ್ತಾ ಇದ್ದಾನೆ, ಆತರ ವಾಕ್ಯ ಹೇಳ್ತಾ ಇದೆ, ನೀವು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನೋಡ್ತಾ ಇದ್ದೇವೆ. ಈ ಅಬ್ರಹಾಮನ ಮೋರಿಯ ಬೆಟ್ಟದಲ್ಲಿದ್ದಂತ ಕಲ್ಲುಗಳು ಹೇಳುವಂತ ಒಂದು ಮಾತಿದೆ. ಏನಂತ ನೋಡುವಾಗ, ಓ ಪರಲೋಕದ ದೇವರು ಒದಗಿಸುವ ದೇವರಾಗಿದ್ದಾನೆ. ಅಬ್ರಹಾಮನು ತನ್ನ ಮಗನನ್ನ ಅರ್ಪಿಸುವುದಕ್ಕೆ ಹೋದರು. ಆದರೆ ಕರ್ತನು ಆ ಒಂದು ಕಾರ್ಯವನ್ನ, ಆ ಒಂದು ವಿಚಾರವನ್ನು ನಡೆಯುವುದಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ನೋಡುವಾಗ ಅಬ್ರಹಾಮನಿಗೆ ಕರ್ತನು ಹೇಳ್ತಾನೆ, ಈಗ ನಾನು ನಿನ್ನನ್ನ ನಂಬಿದೆ, ನೀನು ನನಗೆ ವಿಧೇಯನಾಗಿ ನಡೆಯುತ್ತೆ ಎಂದು. ಹಲ್ಲೆಲೂಯಾ. ಕರ್ತನು ಪರೀಕ್ಷೆಗಳಲ್ಲಿ ನಮ್ಮನ್ನು ನಡೆಸುವಾಗ ಆತನು ರಿಸಲ್ಟ್ ಬರುವಾಗ ಒಂದು ಹೇಳುವಂತ ಮಾತಿದೆ, ನನ್ನ ಮಗನೇ, ನನ್ನ ಮಗಳೇ, ಈಗ ನನಗೆ ಗೊತ್ತಾಯಿತು, ನೀನು ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಂತೆ, ನೀನು ನನ್ನ ಮಗನು ಆಗಿದೆಯಾ ಅನ್ನೋದು ಈಗ ನನಗೆ ಗೊತ್ತಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕಲ್ಲುಗಳು ನಮ್ಮ ಸಾಕ್ಷಿಗಳನ್ನ ಹೇಳುವುದನ್ನು ನಾವು ಗಮನಿಸ್ತೇವೆ. ಅಬ್ರಹಾಮನು ಕಟ್ಟಿರುವಂತಹ ಯಜ್ಞವೇದಿಯ ಕಲ್ಲುಗಳು ಏನ್ ಹೇಳ್ತಾವಂತೆ? ನಮ್ಮ ದೇವರು ಒದಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪರಲೋಕದ ದೇವರು, ನಾವು ಸೃಷ್ಟಿಸಲ್ಪಟ್ಟಂತ ದೇವರು, ಆದರೂ ಒದಗಿಸುವ ದೇವರೆಂದು ಹೇಳ್ತಾರೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿದ್ದೇವೆ. ಈ ಸಭೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನ ನೀವು ಇವತ್ತಿನ ದಿವಸ ನೋಡ್ತೀರಿ, ಪುಟ್ಟಾಗಿ ಇದೆ. ಒಂದು ದಿವಸ ಗಂಟರ್ ಸ್ಪೀಕರ್ ಇರಲಿಲ್ಲ, ಒಂದು ದಿವಸ ಡ್ರಮ್ಸ್ ಇರಲಿಲ್ಲ, ಒಂದು ದಿವಸ ಇತ್ತು ಕೀಬೋರ್ಡ್, ಆದ್ರೆ ಇನ್ನು ಅಡ್ವಾನ್ಸ್ ಆಗಿರೋ ಕೀಬೋರ್ಡ್ ಇರಲಿಲ್ಲ. ಇದೆಲ್ಲದಕ್ಕೂ ಪ್ರಾಜೆಕ್ಟರ್ ವಿಚಾರ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಎಲ್ಲದಕ್ಕೂ ಕರ್ತನ ಸನ್ನಿಧಾನದಲ್ಲಿ ನಾವು ಸಭೆಯಾಗಿ ಮೊರೆ ಇಟ್ಟಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾದ ಬಾಳಾದಂದ್ರೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಕು ಅಥವಾ ಏನೆಲ್ಲ ಅಡಚಣೆಗಳು ಇದ್ದಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಒದಗಿಸಿಕೊಂಡ ದೇವರ ಆತನಾಗಿದ್ದಾರೆ. ಹಲ್ಲೆಲೂಯಾ. ಒಬ್ಬ ಸೇವಕರು ಈ ರೀತಿಯಲ್ಲಿ ಹೇಳ್ತಾರೆ, ಅವರ ಸಾಕ್ಷಿನ, ಅವರ ಮಗಳು ಯಾವುದೋ ಒಂದು ಕೋರ್ಸ್ಗೆ ತಂದ್ಕೊಂಡು ಹೋಗೋದಕ್ಕೆ ಸಿದ್ಧಳಾಗ್ತಾಳೆ.
ಆ ಕೋರ್ಸ್ಗೆ ಹೋದಂತ ಸಮಯದಲ್ಲಿ ಅವ್ರು ಹೇಳ್ತಾರೆ, ಕಾಲೇಜಲ್ಲಿ ಇವಳಿಗೊಂದು ಲ್ಯಾಪ್ಟಾಪ್ ಬೇಕು ಅಂತ ಅನ್ಕೊಂಡು ಹೇಳ್ತಾರೆ. ಲ್ಯಾಪ್ಟಾಪ್ ಬೇಕು ಅಂತ ಅನ್ಕೊಂಡು ಹೇಳುವಾಗ ಆ ಲ್ಯಾಪ್ಟಾಪ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಅವರಲ್ಲಿ ಹಣ ಇಲ್ಲ. ಇವರು ಮನೆಯಲ್ಲಿ ಆಲೋಚನೆ ಮಾಡ್ಕೊಂಡೆ ಬರ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಏನ್ ಮಾಡೋದು, ಮಗಳಿಗೆ ಹೆಂಗ್ ಹೇಳೋದು, ಇಲ್ಲ ಏನು ಇಲ್ಲ, ಖರ್ಚು ಮಾಡೋದಕ್ಕೆ ಹಣ ಇಲ್ಲ. ಈಗ ನಾನು ಈ ಹಣ ತೆಗೆದು ಅಲ್ಲಿ ಹಾಕಿದ್ರೆ ಅವಳ ಇನ್ನೊಂದು ಕಡೆ ನಾನು ಕಮಿಟ್ಮೆಂಟ್ ಕೊಟ್ಟಿರುವಂತ ಅದಕ್ಕೆ ಕಷ್ಟ ಆಗುತ್ತೆ ಅನ್ಕೊಂಡು ಆಲೋಚನೆ ಮಾಡ್ಕೊಂಡು ಹೇಳಿ ಕೊನೆಗೆ ಮಗಳಿಗೆ ಹೇಳ್ತಾರೆ, ಬೇಡಮ್ಮ, ಈಗ ಲ್ಯಾಪ್ಟಾಪ್ ಅನ್ನ ತೆಗೆದುಕೊಳ್ಳುವುದಕ್ಕೆ ನನಗೆ ಅದರದ್ದು ಇದು ಇಲ್ಲ, ಹಣ ಇಲ್ಲ ನನ್ನ ಹತ್ರ. ನೀನೇನ್ ಮಾಡು, ನಿನ್ನ ಕಾಲೇಜಲ್ಲಿ ಇರುವಂತ ಕಂಪ್ಯೂಟರ್ ಇದೆಯಲ್ಲ, ಅಲ್ಲೇ ನೀನು ಮ್ಯಾನೇಜ್ ಮಾಡು, ನಿನ್ನ ಫ್ರೆಂಡ್ಸ್ಗಳ ಸಹಾಯನ ತೆಗೋ ಅಂತ ಹೇಳಿ. ಹಾಗೆ ಆ ಒಂದು ಸೇವಕರು ಏನ್ ಮಾಡ್ತಾರೆ, ಭಾನುವಾರ ಆರಾಧನೆಗೆ, ಶನಿವಾರ ಇದು ಚರ್ಚೆ ನಡೆದಿದೆ, ಕಾಲೇಜ್ ಸೇರಿಸೋ ವಿಚಾರ. ಮಾರನೇ ದಿವಸ ಅವರು ಸರ್ವಿಸ್ಗೆ ಬಂದು ಆರಾಧನೆ ಎಲ್ಲ ಮಾಡಿ ಆಯ್ತು, ಎಲ್ಲ ಮುಗೀತು. ಎಲ್ಲ ಮುಗಿದ ನಂತರ ಅವರೊಂದು ಚರ್ಚಲ್ಲಿ ಒಂದು ರಿಸೆಪ್ಷನ್ ನಮ್ದು ಹೆಂಗಿದೆ, ಹೊರಗಡೆ ಟೇಬಲ್ ಇದೆಯೋ ಅಲ್ಲೇ ಟೇಬಲ್ಗೆ ಒಂದು ಕೊರಿಯರ್ ಬಂದಿದೆ. ಹೆಸರು ಬರೆಯಲ್ಪಟ್ಟಿದೆ, ಪಾಸ್ಟರ್ ಹೆಸರು ಬರೆಯಲ್ಪಟ್ಟಿದೆ. ಮತ್ತೆ ಅದರಲ್ಲಿ ಏನ್ ಬರೆಯಲ್ಪಟ್ಟಿದೆ, ಪಾಸ್ಟರ್ ಮಾತ್ರ ಇದನ್ನು ಓಪನ್ ಮಾಡಬೇಕು ಅನ್ನೋದನ್ನು ಬರೆಯಲ್ಪಟ್ಟಿದೆ. ಇವ್ರು ನೋಡ್ತಾರೆ, ಯಾರಪ್ಪ ಇದು, ಈ ರೀತಿಯ ಒಂದು ಪೋಸ್ಟ್ ನನಗೆ ಇದುವರೆಗೂ ಬಂದಿಲ್ಲಲ್ಲ, ಇದುವರೆಗೂ ನನ್ ಕೊರಿಯರ್ ಬಂದಿಲ್ಲಲ್ಲ ಅಂತ ಅನ್ಕೊಂಡು ಅವ್ರ ಆಲೋಚನೆ ಮಾಡ್ಕೊಂಡೇ ತಿರ್ಗಾ ಮನೆಗೆ ಹೋಗ್ತಾರೆ. ಜೊತೆಯಲ್ಲಿದ್ದಂತ ಮಗಳಿಗೆ ಇದನ್ನು ತಡೆಯೋದಕ್ಕೆ ಆಗಿಲ್ಲ. ಮನೆಯವರಿಗೆ ಹೋಗಿ ಅದನ್ನು ಓಪನ್ ಮಾಡ್ಬೇಕು ಅಂತಂದ್ರೆ ಬಹಳ ಕಷ್ಟಕರ ಅದು. ಯಾಕೆಂದ್ರೆ ಯಾವ್ದಾದ್ರು ಸರ್ಪ್ರೈಸ್ ಇದೆ ಅಂತಂದ್ರೆ, ಯಾವ್ದಾದ್ರು ಮುಚ್ಚಿಟ್ಟಿದ್ದಾರೆ ಅದನ್ನ ತೆಗೆದು ನೋಡೋ ತನಕ ನಮ್ಗೆ ಸಮಾಧಾನ ಇಲ್ಲ. ಅದು ಮನುಷ್ಯನ ಸ್ವಭಾವ. ಅದನ್ನ ನಾವು ಸ್ವಭಾವನ ಬಿಟ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾವ್ದು ಮುಚ್ಚಿಟ್ಟಿರುತ್ತೆ ಅದು ಕೆಲವು ಸರಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದಿದ್ರೆ ಪರವಾಗಿಲ್ಲ. ನೋಡ್ರಿ, ನಾವು ಏನಾದ್ರು ದಾರಿ ಮಕ್ಕಳಲ್ಲಿ ಹೋಗ್ತಾ ಇದ್ರೆ ಅಲ್ಲೊಂದು ಪೊದೆಗಳೆಲ್ಲ ಇರ್ತವೆ. ಏನೋ ಮುಚ್ಚಿಟ್ಟಿದೆ ಅಂತ ಕೈ ಹಾಕಿದಾಗ ಅಲ್ಲಿ ಬುಸ್ ಅನ್ನಂತ ಹಾವು ಇರುತ್ತೆ. ಅದಕ್ಕೋಸ್ಕರ ಹಾವು ಕಚ್ಚಿ ಯಾರಾದ್ರೂ ದೇಹಾಂತ್ಯ ಹೊಂದಿದ್ರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲಾ ಸೀಕ್ರೆಟ್ಸ್ ಅನ್ನ ತೆಗೆದು ಬಿಚ್ಚಿ ನೋಡುವಂತ ಒಂದು ಕ್ಯೂರಿಯಾಸಿಟಿ ನಮಗೆ ಬೇಡ. ಒಂದು ವೇಳೆ ರಹಸ್ಯವಾಗಿದೆಯಾ, ಅದು ಕರ್ತನಿಗೆ ಸಂಬಂಧಪಟ್ಟದ್ದು, ಸುಮ್ಮನೆ ಇರೋಣ. ಹಲ್ಲೆಲೂಯ. ಆ ರಹಸ್ಯವನ್ನ ಭೇದಿಸೋದ್ರೆ ಕರ್ತನೇ ಭೇದಿಸುತ್ತಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇಷ್ಟ ಆಯ್ತು, ಇವಳಿಗೆ ತಡೆಯಕ್ಕಾಗ್ಲಿಲ್ಲ. ಓಪನ್ ಮಾಡಿ ನೋಡಿದ್ರೆ ಒಳ್ಳೆ ಒಂದು ಲ್ಯಾಪ್ಟಾಪ್. ಯಾವ ಕಂಪನಿ ಗೊತ್ತಾ, ಆಪಲ್ ಮ್ಯಾಕ್ ಬುಕ್ ಅನ್ನ ಕೊಟ್ಟಿದ್ದಾರೆ. ಆಪಲ್ ಮ್ಯಾಕ್ ಬುಕ್ ಎಷ್ಟು ರೇಟ್ ಇದೆ? ಲ್ಯಾಕ್ ಮೇಲೆ. ಒಂದು ವೇಳೆ ತಂದೆ ತೆಗೆಸ್ಕೊಟ್ಟಿದ್ರು ಮಗಳಿಗೆ ಯಾವ್ದೋ ಒಂದು ಲೆನೋವನೋ ಯಾವ್ದೋ ಒಂದು 30-20 ಸಾವಿರದ್ದು ಲ್ಯಾಪ್ಟಾಪ್ ತಕ್ಕೊಡ್ಬೋದು. ಆದ್ರೆ ಕರ್ತನು ಕೊಡುವಾಗ ಪ್ರಿಯರೇ, ಅಲ್ಲಿ ಆತನ ಭಕ್ತರಿಗೆ ಕರ್ತನು ಕೊಡುವಾಗ ಆ ಪರಲೋಕ ದ್ವಾರವನ್ನ ತೆರೆದು ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಯಾವುದಾದ್ರೂ ಕೊರತೆ ಇದೆ ಅನ್ನೋದ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಕುಗ್ಗಿ ಹೋಗಿರುವುದಾದ್ರೆ ಕರ್ತನ ಹೇಳದಾದರೆ, ನನ್ನ ಕೈ ಮೋಟುಗೈಯಲ್ಲ. ಹಲ್ಲೆಲೂಯ. ನನ್ನ ಕೈ ಕೊಡಲಾರದ ಕೈಯಲ್ಲ. ಓ, ನಾನು ಕೊಡುವವನಾಗಿದ್ದೇನೆ ಅನ್ನೋದನ್ನ ಆತನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯ. ಇದುವರೆಗೂ ಕೂಡ ಸೇವಕರಿಗೆ ಆ ಲ್ಯಾಪ್ಟಾಪ್ ಯಾರು ಕೊಟ್ಟಿದ್ದು, ಹೆಂಗ್ ಬಂತು, ಎಲ್ಲಿಂದ ಬಂತು, ಆರಿಗೂ ಬಂತು. ಒಂದು ಪತ್ರ ಮಾತ್ರ ಒಳಗಡೆ ಇದೆ, ನಾವು ಪ್ರೀತಿಯಿಂದ ಇದನ್ನು ಕೊಟ್ಟಿದ್ದೇವೆ. ಅನೇಕ ವರ್ಷಗಳಿಂದ ನಾವು ಇದನ್ನು ಕೊಡಬೇಕು ನಿಮ್ಮ ಮಗಳಿಗೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಇದನ್ನು ಕೊಡೋದಕ್ಕೆ ನಮಗೆ ಸಾಧ್ಯವಾಗಿರ್ಲಿಲ್ಲ. ಈ ಸಮಯ ಕೂಡಿ ಬಂತು. ನೋಡ್ರಿ, ದೇವರ ಸಮಯ ಯಾವ ರೀತಿಯಲ್ಲಿ ಸೂಕ್ತವಾದನ್ನ ಗಮನಿಸಿಬಿಡಿದೆ. ನೋಡ್ರಿ, ಪೇತ್ರನು ಕರ್ತನು ಹೇಳ್ತಾನೆ, ಹೋಗಿ ನೀನು ಮೀನಿಗೆ ಗಾಳ ಹಾಕು. ಗಾಳ ಹಾಕುವಾಗ ಆ ಮೀನಿನ ಬಾಯಲ್ಲಿ ಒಂದು ನಾಣ್ಯ ಇರುತ್ತೆ, ಆ ನಾಣ್ಯನ ತಂದು ಕೊಡುತ್ತ ಅನ್ಕೊಂಡು ಹೇಳ್ತಾನೆ. ಪೇತ್ರನು ಗಾಳ ಹಾಕಕ್ಕೂ ಅದೇ ಮೀನು ಬಂದು ಗಾಳಕ್ಕೆ ಸಿಗೋದಕ್ಕೂ ಟೈಮಿಂಗ್ಸ್ ಅನ್ನ ಗಮನಿಸಿದ್ರೆ, ಹಲ್ಲೆಲೂಯ. ಯಾರು ಬೇಕಾದ್ರೂ ಲೇಟ್ ಆಗ್ಬೋದು, ಯಾರು ಬೇಕಾದ್ರೂ ಬೇಗ ಆಗ್ಬೋದು. ಆದ್ರೆ ನಮ್ಮ ಕರ್ತನು ಬೇಗವೂ ಇಲ್ಲ, ಅದನ್ನು ಲೇಟೂ ಇಲ್ಲ, ಸರಿಯಾದ ಸಮಯಕ್ಕೆ ನಮಗೆ ಒದಗಿಸುವ ದೇವರಾಗಿದೆ. ಅದಕ್ಕೋಸ್ಕರ ಅಬ್ರಹಾಮನು ಕಟ್ಟಿರುವಂತಹ ಆ ಯಜ್ಞವೇದಿಯ ಕಲ್ಲುಗಳು ಹೇಳ್ತಾ ಇದ್ದೇವೆ ಇವತ್ತಿನ ದಿವಸ, ಅಬ್ರಹಾಮನಿಗೆ ಒದಗಿಸಿದ ದೇವರು ನಿಮಗೂ ಒದಗಿಸುತ್ತವೆ. ಹಲ್ಲೆಲೂಯ. ನಿಮಗೂ ಒದಗಿಸಿ ನಡೆಸುವಂತದಾಗಿದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲನೇ ಹಂತವಾಗಿ ಕಲಿತುಕೊಂಡ್ವಿ ಏನಂತಂದ್ರೆ, ಯಾರು ಮುಗ್ಧರಾಗಿದ್ದರು ಕರ್ತನವರನ್ನ ಕಾಪಾಡ್ತಾರೆ. ಎರಡನೇದಾಗಿ ಮುಗ್ಧನಾದವನು ಏನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು. ಮೂರನೇದಾಗಿ ನೋಡಿದ್ರೆ, ಪಶ್ಚಾತ್ತಾಪ ಪಟ್ಟಣದ ದೇವರು ಸುಮ್ಮನೆ ಇರೋದಿಲ್ಲ, ಕರ್ತನು ನಿನ್ನ ಮೇಲೆ ಕೆತ್ತುತ್ತಾನೆ ಎನ್ನುವಂತ ಈ ಸಂದೇಶದ ತಾತ್ಪರ್ಯವನ್ನ ಈ ವಾರವೆಲ್ಲ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಂಡಿರೋದು ಪ್ರಿಯರೇ, ಉಪವಾಸ ಸಂದರ್ಭದಲ್ಲಿ ನಮಗೆ ಒದಗಿಸುವ ದೇವರೊಬ್ಬನಿದ್ದಾನೆ. ಹಲ್ಲೆಲೂಯ. ನಮಗೋಸ್ಕರ ಒದಗಿಸುವ ದೇವರೊಬ್ಬನಿದ್ದಾನೆ. ಕರ್ತನ ಸನ್ನಿಧಿ ಬಾಯಿ ಕರ್ತನೆ, ನನ್ನ ಎಲ್ಲ ಕೊರತೆಗಳನ್ನ ನೀಗಿಸಿ ನೀನು ಒದಗಿಸುವ ಆತನಾಗಿದೆ. ಅದು ಯಾವುದೇ
ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರ ಆದ ದೇವರ ದಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಾವು ಬಲಹೀನರು ಕರ್ತನೇ ಆಗಿದ್ದೇವೆ ಅಂತ ನಿನಗೆ ಗೊತ್ತಲ್ಲ ಸ್ವಾಮಿ. ಕರ್ತನೇ, ಈ ಲೋಕದ ಕೊರತೆಗಳು ಬರುವಾಗ ನಾವು ಅನೇಕ ಬಾರಿ ಸ್ವಾಮಿ ಮನುಷ್ಯರ ಸಹಾಯವನ್ನ, ಈ ಲೋಕದ ಸಹಾಯವನ್ನ ಬೇಡಿಕೊಂಡು ಹೋಗಿದ್ದು ಉಂಟು. ಆದರೆ ಸ್ವಾಮಿ ಕರ್ತನೆ, ಅದು ಕೂಡ ಕರ್ತನೆ ಫೇಲ್ ಆದಾಗ, ಅಲ್ಲಿ ಕೂಡ ಸೋತು ಹೋದಾಗ, ಅಲ್ಲಿ ನಿರಾಶೆ ಆದಾಗ ನಾವು ನಿನ್ನ ಬಳಿ ಬರೆದಿದ್ದೇವೆ ಸ್ವಾಮಿ. ಆದ್ರೆ ಕರ್ತನೆ, ಇವತ್ತಿನ ದಿವಸ ಹಂಗಲ್ಲ. ನಾವು ಕರ್ತನೆ ಯಾವ್ದಾದ್ರೂ ವಿಚಾರ ನಮ್ಮ ಮನಸ್ಸಿಗೆ ಬಂದಾಗ, ಅಥವಾ ಯಾವ್ದಾದ್ರೂ ವಿಚಾರ ನಮ್ಮ ಮುಂದೆ ಬಂದಾಗ ಮೊಣಕಾಲೂರಿ ತಂದೆಯ ಬಳಿ ಕೇಳುವ ಹಾಗೆ ನಮ್ಮನ್ನ ನೀನು ಪ್ರಾರ್ಥನೆಯ ಕೋಣೆಯ ಒಳಗಡೆ ನಡೆಸುವುದಕ್ಕಾಗಿ ಸೋದರ, ಯಾವುದೇ ಕೊರತೆಗಳಿರಬಹುದು, ಹಣಕಾಸಿನ ಕೊರತೆ ಆಗಿರಬಹುದು ಕರ್ತನೆ, ನಮಗಿರುವಂತಹ ಆಶೀರ್ವಾದದ ಕೊರತೆ ಇರಬಹುದು, ಯಾವುದೇ ಕೊರತೆ ಬಂದ್ರು ಸ್ವಾಮಿ ಮೊಣಕಾಲೂರಿ ಕಾಲಗಳನ್ನು ಎತ್ತಿ ನಿನ್ನ ಸನ್ನಿಧಾನದಲ್ಲಿ ಕೇಳಿ ಹೊಂದಿಕೊಳ್ಳುವ ಹಾಗೆ ಪರಲೋಕ ದ್ವಾರಗಳು ನಮಗೋಸ್ಕರ ತೆರೆಯಲ್ಪಡಬೇಕಾಗಿ ಸೋದರ. ವಿರೋಧವಾಗಿ ಕರ್ತನೆ ನಮ್ಮನ್ನ ಸ್ವಾಮಿ ಮನುಷ್ಯರನ್ನ ಡಿಪೆಂಡ್ ಆಗುವಂತೆ, ಅವಲಂಬಿತರನ್ನಾಗಿ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಉಂಟು ಮಾಡಿ ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.